ಆಕಾಶವಾಣಿ ರೂಪಕ ಕವಿ ಕಾಜಾಣ. ರೂಪಕ ಕಲ್ಪನೆ ವೀಮಾ ಜಗದೀಶ್. ಹಸುರಿನ ಕೆನ್ನೆಗೆ ಹೊನ್ನಿನ ಮುತ್ತು ಕೊಡುತ್ತಿತ್ತು ಕೊಡುತ್ತಿತ್ತು. ಮಡಿಕೇರಿಯ ಸಿರಿ ಮಲೆಗಳ ಮೇಲೆ ಬಾಲದಿನೇಶನ ಕೋಮಲ ಲೀಲೆ. ಹಸುರಿನ ಕೆನ್ನೆಗೆ ಹೊನ್ನಿನ ಮುತ್ತು ಕೊಡುತ್ತಿತ್ತು ಕೊಡುತ್ತಿತ್ತು. ಜನವಿಲ್ಲದ ಕಿರು ದಾರಿಯೋಳಾನು ಮೆಲ್ಲನೆ ನಡೆದಿರೆ ಪರ್ವತ ಸಾನು. ಅಲೆಯಲೆಯಲೆ ಮುಗಿಲಿಗೆ ಏರಿತ್ತು ಏರಿತ್ತು ಮೀರಿತ್ತು. ಮಡಿಕೇರಿಯ ಸಿರಿ ಮಲೆಗಳ ಮೇಲೆ ಬಾಲದಿನೇಶನ ಕೋಮಲ ಲೀಲೆ. ಹಸುರಿನ ಕೆನ್ನೆಗೆ ಹುಣ್ಣಿನ ಮುತ್ತು ಕೊಡುತ್ತಿತ್ತು ಕೊಡುತ್ತಿತ್ತು. ಸುತ್ತಲೂ ಕಾಡಿನ ಹೂಗಳು ಕಣ್ಣಿಗೆ ನಲಿ ನಲಿದವು ಹೂ ಬಿಸಿಲಲ್ಲಿ ನುಣ್ಣಗೆ. ಅಗಗಾನವು ಮೌನವ ಕಡೆದಿತ್ತು ಮಿಡಿದಿತ್ತು ಮಿಡಿದಿತ್ತು. ಮಡಿಕೇರಿಯ ಸಿರಿ ಮಲೆಗಳ ಮೇಲೆ ಬಾಲದಿನೇಶನ ಕೋಮಲ ಲೀಲೆ. ಹಸುರಿನ ಕೆನ್ನೆಗೆ ಹೊನ್ನಿನ ಮುತ್ತು ಕೊಡುತ್ತಿತ್ತು ಕೊಡುತ್ತಿತ್ತು. ಕೊಡಗದು ಹಿರಿಮಲೆಗಳ ಸಿರಿ ನಾಡು, ಮೇಲಾಕಾಶವು ಕೆಳಗಡೆ ಕಾಡು. ಅಂತೆಯೇ ಇರುವುದು ನನ್ನ ಬೀಡು ನಚ್ಚಿನ ಮಲೆನಾಡು ನಚ್ಚಿನ ಮಲೆನಾಡು. ಮಲೆನಾಡೆನಗಿದೆ ಹತ್ತಿರದಲ್ಲೇ ಅದರಿಂ ಕೊಡಗನು ಮರೆಯಲು ಬಲ್ಲೆ. ಆದರೆ ಮರೆಯೇನು ನಿನಗಾಗಮ್ಮ ಮುದ್ದಿನ ಪೂವಮ್ಮ ಮುದ್ದಿನ ಪೂವಮ್ಮ. ಮಡಿಕೇರಿಯ ಸಿರಿ ಮಲೆಗಳ ಮೇಲೆ ಬಾಲದಿನೇಶನ ಕೋಮಲ ಲೀಲೆ. ಹಸುರಿನ ಕೆನ್ನೆಗೆ ಹೊನ್ನಿನ ಮುತ್ತು ಕೊಡುತ್ತಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಡಿಕೇರಿ ಸಾಹಿತ್ಯ ಸಮ್ಮೇಳನಕ್ಕೆ ಕುವೆಂಪು ಬಂದಿದ್ದರು. ಮಡಿಕೇರಿ ಗಿರಿಗಳ ಉದಯ ಸೂರ್ಯನ ಮೋಹಕ ಬೆಳಗು, ಅದರೊಂದಿಗೆ ಅವರ ಗಮನ ಸೆಳೆದ ಪೂವಮ್ಮ ಎಂಬ ಬಾಲೆಯನ್ನು ಕುರಿತು ಕಟ್ಟಿದ ಕವಿತೆ. ಕನ್ನಡಕ್ಕೆ ಕುವೆಂಪು ನೀಡಿದ್ದು ಒಟ್ಟು 28 ಕವನ ಸಂಕಲನಗಳು. ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಕುವೆಂಪು ಅವರ ಸಮಕಾಲೀನ ಭಾವಗೀತ ದಿಗ್ಗಜರೊಂದಿಗೆ ಅವರನ್ನ ಪ್ರೊಫೆಸರ್ CPK ತೂಗಿದ್ದು ಹೀಗೆ. ಕುವೆಂಪು, ಬೇಂದ್ರೆ ಮತ್ತು ಪೂತಿನ ನಮ್ಮ ನವೋದಯ ಕಾವ್ಯದ ಮೂವರು ಶಿಖರಪ್ರಾಯರಾದಂಥ ಕವಿಗಳು. ಈ ಮೂವರ ಕಾವ್ಯಕ್ಕೂ ಅದರದೇ ಆದಂಥ ವೈಶಿಷ್ಟ್ಯ ಉಂಟು. ಬೇಂದ್ರೆಯವರ ಕಾವ್ಯದ ಮೇಲೆ ಜಾನಪದ ಪ್ರಭಾವ ವಿಶೇಷವಾಗಿದೆ. ಹಾಗೆ ನೋಡಿದರೆ ಬೇಂದ್ರೆಯವರ ಭಾವಗೀತೆಗಳ ಉತ್ಕಟತೆ ಅದು ಅನನ್ಯವಾದದ್ದು. ಪೂತಿನ ಅವರ ಭಾವಗೀತೆಗಳಲ್ಲಿ ತಾತ್ವಿಕತೆಯನ್ನು ವಿಶೇಷವಾಗಿ ನಾವು ನೋಡ್ತೇವೆ. ಜೊತೆಗೆ ಸಂಗೀತದ ಒಂದು ಮೆರುಗು ಕೂಡ ಅವುಗಳಲ್ಲಿ ಕಾಣ್ತದೆ. ಕುವೆಂಪು ಅವರನ್ನು ನಾವು ತೆಗೆದುಕೊಂಡ್ರೆ ಅವರಲ್ಲಿ ವಿಶೇಷವಾಗಿ ನಮ್ಮ ಗಮನಕ್ಕೆ ಬರ್ತಕ್ಕದ್ದು ಸಾಮಾಜಿಕ ಪ್ರಜ್ಞೆ. ಉಳಿದವರಲ್ಲಿ ಸಾಮಾಜಿಕ ಪ್ರಜ್ಞೆ ಇಲ್ಲ ಅಂತ ಅರ್ಥವಲ್ಲ, ಆದರೆ ಕುವೆಂಪು ಅವರಲ್ಲಿ ಈ ಸಾಮಾಜಿಕ ಪ್ರಜ್ಞೆ
ಬಹಳ ಪ್ರಖರವಾಗಿ ಕಂಡುಬರ್ತದೆ. ಅದು ಕ್ರಾಂತಿಕಾರಕವಾದದ್ದು ಹೌದು. ಕುವೆಂಪು ನಮ್ಮ ಆಧುನಿಕ ಸಾಹಿತ್ಯದ ಮೊದಲ ಬಂಡಾಯ ಲೇಖಕ ಅಂತ ಕರೆದರೆ ತಪ್ಪಾಗಲಾರದು. ಇಂಗ್ಲಿಷ್ನಲ್ಲಿ ವರ್ಡ್ಸ್ವರ್ತ್ ಹೇಗೋ ಹಾಗೆ ಕುವೆಂಪು ಕನ್ನಡಕ್ಕೆ. ಸಹ್ಯಾದ್ರಿಯ ಶಿಶು ಕುವೆಂಪು ನಿಸರ್ಗದ ಅನಂತ ಮುಖಗಳನ್ನು ಅವರು ತಮ್ಮ ಕಾವ್ಯದಲ್ಲಿ ಕಟ್ಟಿಕೊಡ್ತಾರೆ. ಆ ಚೆಲುವು ಶಿವಸುಂದರವಾದ್ದು. ಅವರ ದೃಷ್ಟಿಯಲ್ಲಿ ಶಿವರಹಿತ ಸೌಂದರ್ಯ ಶವಮುಖದ ಕಣ್ಣು. ಶಿವಯುಕ್ತ ಸೌಂದರ್ಯವೇ ಅಮೃತದ ಹಣ್ಣು, ಕಾವ್ಯದ ಕಣ್ಣು. ಅವರ ಕಾವ್ಯದಲ್ಲಿ ಮಿಂಚುವ ಬಹುತೇಕ ಉಪಮೆ ರೂಪಕಗಳು ಪ್ರಕೃತಿದತ್ತವಾದ್ದು. ಮಲೆನಾಡು ಅವರ ಕಾವ್ಯ ವೈನತೆಯ ಗರಿಗೆದರಿ ಅತೀತದೆಡೆಗೆ ಹಾರಲು ಅನುವು ಮಾಡಿಕೊಟ್ಟ ಮೊದಲ ಮಲ್ಲಶಾಲೆ. ಅವರ ಬಾಳನ್ನ ಪರಿವರ್ತಿಸಿ ಕವಿಯನ್ನಾಗಿ ಮಾಡಿ ಲೋಕಕ್ಕೆ ನೀಡಿದ ಪವಾಡ ಚೇತನ. ಹೀಗೆಂದವರು ಡಾಕ್ಟರ್ ಜಿ.ಎಸ್. ಶಿವರುದ್ಧ. ಕಡಲಿನ ಮಿಂಚನು ಗುಡುಗನು ನುಂಗಿ ಬಸಿರಿನಲ್ಲಿ ಮುಡಿಗೆದರಿ ಮುಂಗಾರ ಸುರಿಯು ರಕ್ಕಸ ವಜ್ಜಗಳಿಕ್ಕೂತ ಬಂದಳು ಬಲುಗದರಿ ಗುಟುರನು ಹಾಕಿತು ಮುಂಗಾರ್ಗೂಡಿ ಘೀರಲಿತು ಘನ ಘಟೆಯಾಳಿ ಉಸುಗುಟ್ಟಿತು ಬೀಸಿತು ಬಿರುಗಾಳಿ ಸುತ್ತಲೂ ಮುಚ್ಚಿತು ಕಾರ್ಮೋಡ ಹರಿಯುವ ಹಾವಿನ ತೆರದಲ್ಲಿ ಕತ್ತಲೆ ಮೆಲ್ಲನೆ ನುಂಗಿತು ಮಲೆನಾಡ ಹಿಂಜರಿ ದುರಿ ಬಿಸಿಲಂಜುತಲಡಗಿತು ರವಿಮಂಡಲ ಕಣ್ಮರೆಯಾಯ್ತು ಕುವೆಂಪುರವರಿಗೆ ಪ್ರಕೃತಿ ಬಾಳಿನ ಹಾಗೂ ಕಾವ್ಯ ಜೀವನದ ಅಂಗವೇ ಆಗಿದೆ. ಅವರ ಸೌಂದರ್ಯಾನುಭೂತಿ ಮಲೆನಾಡಿನ ಸಿರಿಯಲ್ಲೇ ಸತ್ಯ ಶಿವವನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಾಗಿದೆ. ಪ್ರಕೃತಿಯ ಚರಾಚರಗಳಲ್ಲಿ ಹಸುರನ್ನೇ ಕಾಣುವ ಕವಿ ಅದನ್ನ ನಮ್ಮ ಅನುಭವಕ್ಕೆ ತಂದುಕೊಡುವ ಬಗೆಯೂ ವಿಶಿಷ್ಟ. ಅದನ್ನು ಅವರ ಧ್ವನಿಯಲ್ಲೇ ಆಲಿಸಿ. ಈಗ ನಾನು ಓದಲಿರುವ ಕವನ ಹಸುರು ಎಂದು. ಇದು ನವರಾತ್ರಿಯ ಸಮಯದ ಮಲೆನಾಡಿನ ಎತ್ತರ ಗಿರಿಶೃಂಗದ ಮೇಲೆ ನಿಂತು ಸುತ್ತಲೂ ಹಸುರುಗಟ್ಟಿದ್ದ ಕಾಡು ಗದ್ದೆ ಎಲ್ಲವೂ ಇರುವಾಗ ಆ ಹಸುರಿನ ಅನುಭವವನ್ನು ಚಿತ್ರಿಸುವ ಒಂದು ದೃಶ್ಯ ಈ ಹಸುರು ಎನ್ನುವ ಕವನ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವ ನದಿಯಲ್ಲಿ ಹಸುರಾದುದ ಕವಿಯಾತ್ಮಂ ಸೊಗಪಾನ ಸ್ನಾನದಲ್ಲಿ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವ ನದಿಯಲ್ಲಿ ಹಸುರಾದುದ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ. ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆ ಈ ಬಿಸಿಲು. ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆ ಈ ಬಿಸಿಲು. ಆಶ್ವೀಜದ ಶಾಲಿವನದ ತಿಳಿಯದ ಬಣ್ಣದ ನೋಟ ಅದರೆಡೆಯಲ್ಲಿ ಬಣ್ಣದಂಚಲಿ ಕೊನೆವೆತ್ತಡಗೆಯ ತೋಟ. ಆಶ್ವೀಜದ ಶಾಲಿವನದ ತಿಳಿಯದ ಬಣ್ಣದ ನೋಟ ಅದರೆಡೆಯಲ್ಲಿ ಬಣ್ಣದಂಚಲಿ ಕೊನೆವೆತ್ತಡಗೆಯ ತೋಟ. ಅದು ಹುಲ್ಲಿನ ಮಖಮಲ್ಲಿನ
ಹೊಸ ಪಚ್ಚೆಯ ಜಮಖಾನೆ ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೆ ಕಾಣೆ. ಅದು ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೆ ಕಾಣೆ. ಹೊಸ ಹೂವಿನ ತಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರಿಲೆಯುಸಿರು. ಹೊಸ ಹೂವಿನ ತಂಪು ಹಸುರು ಎಲ್ಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರಿಲೆಯುಸಿರು. ಕುವೆಂಪು ಅವರ ಪ್ರಕೃತಿ ಗೀತೆಗಳು ವ್ಯಾಖ್ಯಾನ ನಿರಪೇಕ್ಷಗಳು, ಸುರಸುಂದರ ಅನುಭವ ಪದಶಿಲ್ಪಗಳು. ಸೌಂದರ್ಯದ ದಿವ್ಯಾನುಭವಕ್ಕೆ ವ್ಯಾಖ್ಯಾನ ಅಪೇಕ್ಷೀ ಭಾವಗೀತೆಗಳು ಅವರ ಸೃಷ್ಟಿಯಲ್ಲಿವೆ. ವೈಶಾಖ ಪಾಡ್ಯಮಿ, ಮಿಣುಕು ಹುಳುಗಳು, ವನಗಾಯಕ, ಬಾ ಪಾಲ್ಗುಣ ದರ್ಶನಕ್ಕೆ, ದೇವರು ರುಜು ಮಾಡಿದನು ಇತ್ಯಾದಿ ಇತ್ಯಾದಿಗಳು ಉದಾಹರಣೆಯಾಗುತ್ತವೆ. ಪ್ರಕೃತಿ ಕುವೆಂಪು ಕಾವ್ಯಚೇತನದ ಅವಿಭಾಜ್ಯ ಅಂಗ. ಅಧ್ಯಾತ್ಮ ಆ ಚೇತನದ ಸ್ವಭಾವ ಸಿದ್ಧ ಕೂಡ. ಕುವೆಂಪು ತಮ್ಮನ್ನು ಶ್ರೀರಾಮಕೃಷ್ಣ ಭಗವದ್ಗೋತ್ರ ಸಂಜಾತ ಎಂದು ಬಣ್ಣಿಸಿಕೊಳ್ಳುತ್ತಾರೆ. ಅವರ ಅಗ್ನಿಹಂಸ ಕವನ ಸಂಕಲನದಲ್ಲಿ ಅಧ್ಯಾತ್ಮ ಸಾಧನೆಯ ವಿವಿಧ ಮುಖಗಳನ್ನು ಚಿತ್ರಿಸುವ ಶ್ರೇಷ್ಠ ಕವನಗಳನ್ನು ಕಾಣುತ್ತೇವೆ. तेन विना तृणमपि न चलति तेन विना ममತೆಯ ಬಿಡು ಹೇ ಮೂಢಮನ ಮಮತೆಯ ಬಿಡು ಹೇ ಮೂಢಮನ तेन विना तृणमपि न चलति तेन विना. ರವಿಗಿಲ್ಲದ ಭಯ ಶಶಿಗಿಲ್ಲದ ಭಯ ರವಿಗಿಲ್ಲದ ಭಯ ಶಶಿಗಿಲ್ಲದ ಭಯ ತಾರಾನಿವಹಕ್ಕೆ ಇರದ ಭಯ ತಾರಾನಿವಹಕ್ಕೆ ಇರದ ಭಯ ನಿನಗೆ ತಕೆ ಬಿಡು ಅಣು ಶ್ರದ್ಧೆಯನಿದು ನಿನಗೆ ತಕೆ ಬಿಡು ಅಣು ಶ್ರದ್ಧೆಯನಿದು ನಿನ್ನನೆ ನೈವೇದ್ಯವನಿದು ನಿನ್ನನೆ ನೈವೇದ್ಯವನಿದು तेन विना तृणमपि न चलति तेन विना. ಯಾವ ಕ್ಲೀಶೆ ಇಲ್ಲದೆ ನೆಟ್ಟಗೆ ಹೃದಯವನ್ನು ಕಟ್ಟುವ ಗುಣ ಈ ಕವಿತೆಗಿದೆ. ಔಪನಿಷದಿಯ ಈ ಕವನ ಕುವೆಂಪು ಅವರ ಜನಪ್ರಿಯ ಆಧ್ಯಾತ್ಮಿಕ ಕವಿತೆಗಳಲ್ಲಿ ಒಂದು. ಅಂತರತಮನಿ ಗುರು, ತನುವು ನಿನ್ನದು, ಸದಾ, ಶ್ರೀ ಗುರು ಚರಣಕ್ಕೆ, ಅನಿಕೇತನ ಮೊದಲಾದ ಕವನಗಳು ವಿಶ್ವದ ಅತ್ಯುತ್ತಮ ಆಧ್ಯಾತ್ಮಿಕ ಗೀತೆಗಳ ಸಾಲಿನಲ್ಲಿವೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಕುವೆಂಪು ಭಾವಗೀತ ಸಾಮ್ರಾಜ್ಯದಲ್ಲಿ ಶಿವಯುಕ್ತ ಸೌಂದರ್ಯವೇ ಎಲ್ಲುವರಿಯುತ್ತದೆ. ಇದೇ ಪ್ರಜ್ಞೆ ಅವರ ಪ್ರಣಯ ಗೀತೆಗಳಲ್ಲೂ ತೆರೆನೊರೆಗಟ್ಟುತ್ತದೆ. ಪ್ರೇಮ ಕಾಶ್ಮೀರ, ಜೇನಾಗುವ, ಷೋಡಶಿ, ಚಂದ್ರಮಂಚಿಕೆ, ಬಾಚಕೋರಿ ಸಂಕಲನಗಳಲ್ಲಿ ಕಾಣುವ ಕವಿತೆಗಳು ಮಧು ಮಧುರ ಭಾವಕ್ಕೆ, ಹೃದಯಂಗಮ ಚಿತ್ರಗಳಿಗೆ ಸಾಕ್ಷಿ ಇಕ್ಕುತ್ತವೆ. ಶ್ಲೀಲ ಸಹ್ಯ ಶೃಂಗಾರಕ್ಕೆ ಔಚಿತ್ಯದ ಹದ ರಸಪೂರವಾಗಿದೆ ಅವು. ಬೇಸರಿನ
ಕುವೆಂಪು ಪ್ರಣಯ ಗೀತೆಗಳಲ್ಲಿ ನಿತ್ಯ ಜೀವನದ ನೋವು ನಲಿವು ಕವಿಚೇತನದ ವಿಶಿಷ್ಟ ಅನುಭವವಾಗಿ ತೆನೆಗಟ್ಟಿ ತೊನೆದಿದೆ. ಒಲವು ಅಂಕುರಿಸಿ ಫಲಿಸುವವರೆಗಿನ ಅವಸ್ಥಾಂತರಗಳ ಚಿತ್ರಗಳು ಅಲ್ಲಿವೆ. ಕಾದಲ ಕಾದಲಿಯರ ಹಂಬಲ, ವಿರಹ, ಪರಸ್ಪರ ಸ್ತುತಿ, ಆತ್ಮಸಮರ್ಪಣ, ಪುನರ್ಮಿಲನ, ಆನಂದ ಮುಂತಾದವನ್ನು ತನ್ಮಯತೆಯಿಂದ ಕುವೆಂಪು ಚಿತ್ರಿಸಿದ್ದಾರೆ. ಕಾಮಲೇಪವನ್ನು ಕಳೆದುಕೊಂಡ ಆತ್ಮಿಕ ಪ್ರೇಮ ದಿವ್ಯತೆಯ ಅನುಭವವನ್ನೇ ಕೇಳುಗನಿಗೆ ಮಾಡಿಕೊಡುತ್ತವೆ ಅವರ ಪ್ರಣಯ ಗೀತೆಗಳು. ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ, ಬೃಂದಾವನದಿ ಹಾಲನು ಕೊಳ್ಳುವ ಆದಿಹರೇ ಹೇಳಿಂದು ಮುಖಿ, ಆದಿಹರೇ ಹೇಳಿಂದು ಮುಖಿ. ಕುವೆಂಪು ಅವರ ದೃಷ್ಟಿಯಲ್ಲಿ ಒಲವಿನ ಸತಿ ಸಹಧರ್ಮಿಣಿ, ಕವಿಗೆ ಸ್ವರ್ಗಸ್ಫೂರ್ತಿ, ಪ್ರತಿಭೆಗೆ ಭಾವವಿದ್ಯುತ್ ಶಕ್ತಿ, ಕಲೆಗೆ ವಿದ್ಯುತ್ ಶಕ್ತಿ, ಪ್ರಾಣಕ್ಕೆ ಪ್ರೇಮ ಶಕ್ತಿ. ಕ್ಷಣಿಕ ಕಾಮವನ್ನ ನಿರ್ನಾಮ ಮಾಡಿ ಪೂರ್ಣತೆಗೆ ಹಾದಿ ಮಾಡಿಕೊಡುವ ಪ್ರೇಮವನ್ನು ಅವಲಂಬಿಸಿ ಆರಾಧಿಸಿದರೆ ಮರ್ತ್ಯನಾದವನು ಅಮರನಾಗಬಲ್ಲ ಎಂಬ ಸಂದೇಶ ಅವರ ಪ್ರಣಯ ಗೀತೆಯ ಅಂತರಂಗದಲ್ಲಿ ಸದಾ ನಡೆಯುತ್ತದೆ. ಹಾಲನು ಮಾರಿ ಹರಿಯನು ಕೊಳ್ಳುವ, ಹಾಲನು ಮಾರಿ ಹರಿಯನು ಕೊಳ್ಳುವ, ನಾವೇ ಧನ್ಯರು ಕಮಲಮುಖಿ, ನಾವೇ ಧನ್ಯರು ಕಮಲಮುಖಿ. ಮಕ್ಕಳಿಗಾಗಿಯೇ ಕುವೆಂಪು ಅವರು ನನ್ನ ಮನೆ, ಮೇಘಪುರ ಮತ್ತು ಮರಿ ವಿಜ್ಞಾನಿ ಸಂಕಲನಗಳನ್ನು ನೀಡಿದ್ದಾರೆ. ಇವುಗಳಲ್ಲಿ ಕವಿ ಪುಟಾಣಿಗಳ ಸಹಜ ಅನುಭವಗಳನ್ನು ಹಿಡಿದುಕೊಡುವ ರೀತಿ ಹೃದಯವಾದ್ದು. ಪುಟಾಣಿಗಳ ಅಕ್ಕರೆಯ ಚಂದಮಾಮನನ್ನ ಕುರಿತು ಹಲವಾರು ಕವಿಗಳು ಹಾಡು ರಚಿಸಿದ್ದಾರೆ. ಇದುವರೆಗೂ ಯಾವ ಕವಿಯೂ ಕಲ್ಪಿಸಿಕೊಳ್ಳದೇ ಇರುವ ಅದ್ಭುತ ಪ್ರತಿಮೆಯೊಂದನ್ನ ಕವಿ ಸೃಷ್ಟಿಸಿರುವುದು ಹೀಗೆ. ದೇವರ ಪೆಪ್ಪರಮೆಂಟೆ ನಮ್ಮ, ಎಷ್ಟೇ ತಿಂದರು ಕಚ್ಚೆಯಾಗದ ಬೆಳೆಯುವ ಪೆಪ್ಪರಮೆಂಟೆ ನಮ್ಮ, ಎಷ್ಟೇ ತಿಂದರು ಕಚ್ಚೆಯಾಗದ ಬೆಳೆಯುವ ಪೆಪ್ಪರಮೆಂಟೆ ನಮ್ಮ, ದೇವರ ಪೆಪ್ಪರಮೆಂಟೆ ನಮ್ಮ. ಗಗನದಳೆಯುವ ಚಂದಿರನು ದೇವರ ಪೆಪ್ಪರಮೆಂಟೆ ನಮ್ಮ. ದಿನ ನೋಡುವೆ ದಿನ ದಿನ ಕರಗುತ್ತ ಎರಡೇ ವಾರದೊಳಳಿಯುವುದು, ದಿನ ದಿನ ನೋಡುವೆ ದಿನ ದಿನ ಕರಗುತ್ತ ಎರಡೇ ವಾರದೊಳಳಿಯುವುದು, ಮತ್ತದು ದಿನ ದಿನ ಹೆಚ್ಚುತ್ತ ಬಂದು ಎರಡೇ ವಾರದಿ ಬೆಳೆಯುವುದು, ಮತ್ತದು ದಿನ ದಿನ ಹೆಚ್ಚುತ್ತ ಬಂದು ಎರಡೇ ವಾರದಿ ಬೆಳೆಯುವುದು, ದೇವರ ಪೆಪ್ಪರಮೆಂಟೆ ನಮ್ಮ. ಗಗನದಲೆಯುವ ಚಂದಿರನು ದೇವರ ಪೆಪ್ಪರಮೆಂಟೆ ನಮ್ಮ. ಅಕ್ಷಯವಾಗಿ ಪೆಪ್ಪರಮೆಂಟದು ನನಗೂ ದೊರಕುವುದೇ ನಮ್ಮ, ಅಕ್ಷಯವಾಗಿ ಪೆಪ್ಪರಮೆಂಟದು ನನಗೂ ದೊರಕುವುದೇ ನಮ್ಮ. ನೀನು ದೇವರ ಬಾಲಕನಾಗಲು ನಿನಗೂ ಕೊಡುವನು ಕಂದಯ್ಯ, ನೀನು ದೇವರ ಬಾಲಕನಾಗಲು ನಿನಗೂ ಕೊಡುವನು ಕಂದಯ್ಯ, ದೇವರ ಪೆಪ್ಪರಮೆಂಟೆ ನಮ್ಮ. ಗಗನದೊಳಳೆಯುವ ಚಂದಿರನು ದೇವರ ಪೆಪ್ಪರಮೆಂಟೆ ನಮ್ಮ.
ಇಲ್ಲಿ ಚಂದ್ರನನ್ನು ಕಂಡ ಮಗುವಿನ ಭಾವನೆ ಅತ್ಯಂತ ಸಹಜವಾಗಿದೆ. ಕಲ್ಪನಾ ಪ್ರಧಾನವಾಗಿರುವ ಮಕ್ಕಳ ಮನಸ್ಸನ್ನು ಸೆರೆ ಹಿಡಿಯುವ ಸಹಜ ಸರಳ ಶೈಲಿಯ ಗೀತೆಗಳು ಅವರ ಶಿಶುಗೀತ ಸಂಕಲನಗಳ ತುಂಬ ಕಾಣಿಸುತ್ತದೆ. ಯಾವ ವರ್ಗೀಕರಣಕ್ಕೂ ದಕ್ಕದ ಕುವೆಂಪು ಅವರ ಹಲವಾರು ಬಗೆಯ ಕಳಕಳಿಯ ಮತ್ತು ಕಾಳಜಿಯ ಪ್ರತೀಕವಾಗಿರುವಂತಹ ಕವಿತೆಗಳು ಹೇರಳವಾಗಿವೆ. ಆ ಕವಿತೆಗಳಲ್ಲಿ ಕಲ್ಕಿ ವಿಶಿಷ್ಟವಾದ್ದು. ಕುವೆಂಪು ಅವರ ಸಾಮಾಜಿಕ ಕಳಕಳಿಯ ಪ್ರತೀಕ ಅದು. ಬಡವ ಬಲ್ಲಿದರ ನಡುವಣ ಅಂತರ ಅಥವಾ ಸಾಮಾಜಿಕ ವಿಷಮತೆಯ ದುರಂತ ಪರಿಣಾಮವನ್ನು ಕವಿ ಕಲ್ಕಿಯಲ್ಲಿ ಮನಗಾಣಿಸುತ್ತಾರೆ. ಸೋಮನಾಥಪುರದ ದೇವಾಲಯ ಕುವೆಂಪು ಅವರ ಮಹತ್ವದ ಸಂಕೀರ್ಣ ಕವನ. ಗುಡಿ ಅಂತರಂಗದ ಪೂಜಾಮೂರ್ತಿಯಿಂದ ವಂಚಿತವಾಗಿದ್ದರೂ ಶಿಲ್ಪಕಲೆಯ ಉತ್ಕೃಷ್ಟ ನಿದರ್ಶನವಾಗಿದೆ. ದೇವಾಲಯದ ಶಿಲ್ಪ ವೈಭವವನ್ನು ಪದಕಲ್ಪನೆಯಲ್ಲಿ ಕುವೆಂಪು ಹೋದ ರೀತಿ ಕಾವ್ಯಾನುಭವವನ್ನು ಅದ್ಭುತ ರೀತಿಯಲ್ಲಿ ಮಾಡಿದರು. ಕಲೆಯ ಬಲೆಯೋ ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಶಿಲೆಯಲ್ಲವೀಗುದಿಯೋ ಕಲೆಯ ಬಲೆಯೋ ಕಂಬನಿಯ ಮಾಲೆಯನು ಎದೆಯ ಪಟ್ಟಲೊಳಿತು ಧನ್ಯತೆಯ ಕುಸುಮಗಳ ಅರ್ಪಿಸಿಲ್ಲಿ ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಶಿಲೆಯಲ್ಲವೀಗುದಿಯೋ ಕಲೆಯ ಬಲೆಯೋ. ಗಂಟೆಗಳ ದನಿಯಿಲ್ಲ ಜಾಗಟೆಗಳಿಲ್ಲ ಗಂಟೆಗಳ ದನಿಯಿಲ್ಲ ಜಾಗಟೆಗಳಿಲ್ಲ ಕರ್ಪೂರ ಆರತಿಯ ಜ್ಯೋತಿಯಿಲ್ಲ ಭಗವಂತನಾನಂದ ರೂಪುಗೊಂಡಿಯುವುದಿಲ್ಲಿ ಭಗವಂತನಾನಂದ ರೂಪುಗೊಂಡಿಯುವುದಿಲ್ಲಿ ರಸಿಕತೆಯ ಕಡಲೂತಿ ಹರಿಯುವುದಿಲ್ಲಿ ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ ಶಿಲೆಯಲ್ಲವೀಗುದಿಯೋ ಕಲೆಯ ಬಲೆಯೋ. ಕುಮಾರವ್ಯಾಸ ಅವರ ಇನ್ನೊಂದು ಸಂಕೀರ್ಣ ಕವಿತೆ. ಒಬ್ಬ ಮಹಾಕವಿಗೆ ಇನ್ನೊಬ್ಬ ಮಹಾಕವಿ ಸಲ್ಲಿಸಿದ ಭಿನ್ನವತ್ತಲೆ ಅದು. ಈ ಕವಿತೆಯ ಮೂಲಕ ಕವಿ ಕುವೆಂಪು ನಾರಣಪ್ಪನ ಅನನ್ಯ ಪ್ರತಿಭೆಗೆ ಸಾರ್ವಕಾಲಿಕವಾದ ಪುರಸ್ಕಾರವನ್ನು ಸಲ್ಲಿಸಿದ್ದಾರೆ. ಕಲಿಯುಗ ದ್ವಾಪರವಾಗುತ್ತಾ ಮಹಾಭಾರತದ ಪಾತ್ರಗಳು ಸಹೃದಯನ ಕಣ್ಮುಂದೆ ಕುಣಿಯುತ್ತಾ ಮೈಯಲ್ಲಿ ಮಿಂಚಿನ ಹೊಳೆಯನ್ನೇ ತರುತ್ತವೆ. ಕವಿ ಕುವೆಂಪು ಅವರ ಕಲ್ಪಕ ಶಕ್ತಿಗೆ ಇವು ನಿದರ್ಶನವಾಗುತ್ತವೆ. ಕುವೆಂಪು ಬೀದಿಗಿಳಿದು ಚಳುವಳಿಯನ್ನು ನಡೆಸಲಿಲ್ಲ. ಆದರೂ ಅವರು ನಾಡು ನುಡಿಯ ಬಗ್ಗೆ ಕೊಟ್ಟ ಗೀತೆಗಳು, ಕ್ರಾಂತಿ ಗೀತೆಗಳು ನಾಡನ್ನೇ ಚೈತನ್ಯಪೂರ್ಣವಾಗಿಸಿವೆ. ಕನ್ನಡದ ಬಗ್ಗೆ ಅವರಿತ್ತ ಕರೆ ಯುವಜನತೆಗೆ ಸ್ಫೂರ್ತಿಯ ಸೆಲೆ, ಅಭಿಮಾನಿಗಳಿಗೆ ತಾರಕ ಮಂತ್ರ. ಕನ್ನಡ ದಿಂಡಿಮ ಬಾರಿಸು ಕನ್ನಡ ದಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ದಿಂಡಿಮವ ಬಾರಿಸು ಕನ್ನಡ ದಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ದಿಂಡಿಮವ. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಇಂದು ಅದೇ ಗೋವರ್ಧನ ಗಿರಿಧಾರಿಯಾಗುತ್ತದೆ. ಕುವೆಂಪು ಸಲ್ಲಿಸುವ ನಿತ್ಯ ಪ್ರಾರ್ಥನೆ ಎಲ್ಲಾದರೂ ಇರು ಎಂತಾದರೂ ಇರು
ಕನ್ನಡವಾಗಿರು. ಶ್ರೀ ಅವರು ಕುವೆಂಪು ಅವರ ಮೊದಲ ಕವನ ಸಂಕಲನ ಕೊಳಲು ಮುನ್ನುಡಿಯಲ್ಲಿ ಹೇಳಿರುವಂತೆ, ಪುಟ್ಟಪ್ಪನವರ ಕವಿತೆಗಳೆಲ್ಲ ಹೃದಯದಿಂದ ಬಂದುವೆ, ನೇರ ಹೃದಯಕ್ಕೆ ಹೋಗತಕ್ಕವೆ. ಹಕ್ಕಿ ಹಾಡಿದಂತೆ ಸುಖವಾಗಿ ಹಾಡುವವರು ಪುಟ್ಟಪ್ಪ. ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ನೀ ನಮಗೆ ಕಲ್ಪತರು. ಎಲ್ಲಾದರೂ ಇರು ಎಂತಾದರೂ. ಇದುವರೆಗೆ ಕವಿ ಕಾಜಾಣ ರೂಪಕ ಕೇಳಿದಿರಿ. ನಿರೂಪಣಾ ಧ್ವನಿಗಳು ಕೆಜಿ ಶಾರದಾ ಹಾಗೂ ಸುಬ್ರಾಯ ಸಂಪಾಜೆ. ರೂಪಕ ನಿರ್ಮಾಣ ಹಾಗೂ ಕಲ್ಪನೆ ವೀಮಾ ಜಗದೀಶ್. ನೀ ಮೆಟ್ಟುವ ನೆಲ ಅದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ, ಪಂಪನ ನೋದುವ ನಿನ್ನ ನಾಲಗೆ ಕನ್ನಡವೇ ಸತ್ಯ, ಕುಮಾರವ್ಯಾಸನ ನಾಲಿಪ ಕಿವಿಯದು ಕನ್ನಡವೇ ನಿತ್ಯ.